ನಮಸ್ತೆ ವೀಕ್ಷಕರೇ, ಇವತ್ತಿನ ರೆಸಿಪಿ ಏನಂದರೆ ಮೊಳಕೆ ಕಾಳು ಪಲ್ಯ. ಮೊಳಕೆ ಕಾಳನ್ನ ನಾನು ಮೆಟ್ಗೆ ಕಾಳಿಂದ ಮನೆಯಲ್ಲೇ ಕಟ್ಕೊಂಡಿರೋದು. ಇದನ್ನು ಈಸಿಯಾಗಿ 5 ನಿಮಿಷದಲ್ಲೇ ಯಾವ ಥರ ಮಾಡಬೇಕು, ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈ ಥರ ಮೊಳಕೆ ಬರಬೇಕು ಕಾಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ ಕಾಳು. ಮೆಟ್ಗೆ ಕಾಳಿಂದ 2 ದಿನ ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಬೇಕಾಗುವ ಪದಾರ್ಥಗಳು: ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಜೀರಿಗೆ, ಸಾಸಿವೆ, ಉಪ್ಪು, ಅರಿಶಿನ ಮತ್ತು ಎಣ್ಣೆ. ಸ್ಟವ್ ಆನ್ ಮಾಡಿ ಇವಾಗ ನಾನೊಂದು ಕಡಾಯಿ ಇಟ್ಕೊತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕೋತಾ ಇದ್ದೀನಿ. 1-2-3 ಸ್ಪೂನ್ ಅಷ್ಟು ಹಾಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ 1/2 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ನಾನು. 1/2 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ನಾನು. ಜಾಸ್ತಿ ಹಾಕೋಬಾರ್ದು, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕೋಬೇಕಷ್ಟೇ ಹಿಂಗು. ಎಣ್ಣೆ ಸಿಡಿತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಪಲ್ಯ ತುಂಬ ರುಚಿಯಾಗುತ್ತೆ. ಈರುಳ್ಳಿ ಹಸಿಯಾಗಿರಬಾರ್ದು. ಇವಾಗ ನಾನು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ. ಇವಾಗ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಬೆಂದಿದೆ ಚೆನ್ನಾಗಿ. ಇವಾಗ ನಾನು ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಮೊಳಕೆ ಕಟ್ಟಿರುವಂಥ ಕಾಳನ್ನ ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಈರುಳ್ಳಿಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಈ ಥರ ಮಿಕ್ಸ್ ಮಾಡ್ಕೋಬೇಕೆಲ್ಲನೂ. ಇವಾಗ 1/2 ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ ನಾನು. 1/2 ಸ್ಪೂನು ಅಚ್ಕಾರದ ಪುಡಿ, 1/2 ಸ್ಪೂನು ಗರಂ ಮಸಾಲೆ, 1/2 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಂಬಿಡಿ ಅದನ್ನು. ಇದನ್ನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಮೊಳಕೆ ಇಲ್ಲ ಅಂದರೆ ಮುರಿದೋಗ್ಬಿಡುತ್ತೆ ಅದು ಎಲ್ಲ. ಮೊಳಕೆ ಕಾಳಂದರೆ ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಇಲ್ಲಾಂದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಜಾಸ್ತಿ ಬೇಯಿಸಲೂಬಾರ್ದು ಅದನ್ನು. ನಾವು ಇದೇ ಥರನೇ ಇಷ್ಟೇ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮೇಲೆ. ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ ಸ್ವಲ್ಪ. ನೋಡಿ, 1 ಹನಿ ನೀರು ಕೂಡ ಹಾಕಿಲ್ಲ ನಾನು. ನೀರು ಹಾಕಬಾರ್ದು, ಬರೀ ಎಣ್ಣೆಲಿ ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಪಲ್ಯನ. ಎಣ್ಣೆಲಿ ಫ್ರೈ ಮಾಡ್ಬೇಕು. ಒಂದು ಸ್ವಲ್ಪ ಉಗೀಲಿ, ಒಂದು ಸ್ವಲ್ಪ ಕುದೀಲಿ ಅಂತ ನಾನು ಮುಚ್ತಾ ಇದ್ದೀನಿ. 1 ಉಗಿ ಕುದ್ರೆ ಸಾಕು, ಅದೆಲ್ಲ ಬೆಂದ್ಬಿಟ್ಟಿರುತ್ತೆ, ಮೆತ್ತಗಾಗುತ್ತೆ ಕಾಳೆಲ್ಲ. ನೋಡಿ, ಮೊಳಕೆ ಕಾಳು ಅಂದರೆ ಮೊಳಕೆ ಕಾಣ್ತಾನೆ ಇರಬೇಕು. ಇಲ್ಲಾಂದರೆ ಜಾಸ್ತಿ ಹೊತ್ತು ಬೇಯಿಸಿದರೆ ಮೊಳಕೆ ಎಲ್ಲ ಮುರಿದೋಗ್ಬಿಡುತ್ತೆ. ಸ್ವಲ್ಪ ಬೇಯಿಸಿದರೆ ಸಾಕು. ನೋಡಿ, ರೆಡಿಯಾಗಿದೆ ಪಲ್ಯ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನು ಚಪಾತಿಗೆ, ರೊಟ್ಟಿಗೆ, ಕಟ್ಟಗೆ ರೊಟ್ಟಿ ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ 2 ಮಾತ್ರ ಹಾಕ್ಕೊಂಡಿದ್ದೀನಿ, ಬೇರೆ ಯಾವ ತರಕಾರಿನೂ ಹಾಕ್ಕೊಂಡಿಲ್ಲ. ಈ ಪಲ್ಯಕ್ಕೆ ಇವು 2 ಇದ್ದರೆ ತುಂಬ ರುಚಿಯಾಗುತ್ತೆ.
ನೀವು ಒಂದು ಸರಿ ಈ ಥರ ಮನೆಯಲ್ಲಿ ಪಲ್ಯ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.